ಶ್ರೀ ಗುರುಸುಧೀಂದ್ರ ಪದವಿ ಮಹಾವಿದ್ಯಾಲಯದ BA ವಿಭಾಗದ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುವಂತಹ ಎಪಿಸೋಡ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ಶ್ವೇತನೆ, BA ವಿಭಾಗದ ಅಂತಿಮ ವಿದ್ಯಾರ್ಥಿನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿಯೂ ಆದ ಹಾಗೂ LIC ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತ ನಾಗರಾಜ್ ನಾಯ್ಕ್ ಅವರು ಉಪಸ್ಥಿತರು. ಬನ್ನಿ ಅವರನ್ನು ಮಾತನಾಡಿಸೋಣ. ಸರ್, ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮ ಬಾಲ್ಯ ಜೀವನ ಮತ್ತು ಶಿಕ್ಷಣದ ಬಗ್ಗೆ ಹೇಳುವುದಾದರೆ? ಬಾಲ್ಯ ಜೀವನ ಅಂತ ನಾನು ಹುಟ್ಟಿ ಬೆಳೆದಿದ್ದು ಚಿತ್ರಾಪುರದಲ್ಲಿ. ನನ್ನ ಪ್ರೈಮರಿ ಸ್ಕೂಲ್ ಎಲ್ಲ ಶಿಕ್ಷಣ ಆಗಿದ್ದು ನನ್ನದು ಕೂಡ ಎಲ್ಲ ಚಿತ್ರಾಪುರದಲ್ಲಿ. ಶ್ರೀವಳ್ಳಿ ಹೈಸ್ಕೂಲಲ್ಲಿ ನನ್ನ ಪ್ರೌಢ ಶಿಕ್ಷಣ ಆಯಿತು. ನೆಕ್ಸ್ಟ್ ನಾನು ಜನತಾ ವಿದ್ಯಾಲಯ ಶಿರಾದಲ್ಲಿ ನಂದು ಉನ್ನತ ವ್ಯಾಸಂಗ ಅಂದರೆ ಪದವಿ ಪೂರ್ವ ನನ್ನ ಶಿಕ್ಷಣ ಆಗಿದ್ದು ಜನತಾ ವಿದ್ಯಾಲಯ. ನಾನು ಅವಾಗ ತಗೊಂಡಿದ್ದು ಕಾಮರ್ಸ್ ಕೋರ್ಸ್. ಕಾಮರ್ಸ್ ಹೋಗುವಾಗಲೂ ಸಹ ನನ್ನ ಮೈಂಡಲ್ಲಿ ಒಂದಿತ್ತು, ಅಂದರೆ ನಾನು ಯಾವ ಫೀಲ್ಡಿಗೆ ಹೋಗಬೇಕು ಅನ್ನೋದು ನನ್ನ ಮೈಂಡಲ್ಲಿ ಕ್ಲಿಯರ್ ಆಗಿ ಒಂದು ಉದ್ದೇಶ ಇತ್ತು. ನನಗೆ ಇಂಟೆನ್ಷನ್, ಓಕೆ ನಾನು ಅಕೌಂಟ್ಸ್ ಫೀಲ್ಡಿಗೆ ಹೋಗಬೇಕು. ಅಕೌಂಟ್ಸ್ ಫೀಲ್ಡಿಗೆ ಹೋಗ್ಬೇಕು, ಇಂಡಸ್ಟ್ರೀಸ್ಗಳು ತುಂಬ ರಿಕ್ವೈರ್ಮೆಂಟ್ಸ್ಗಳಿದೆ. ಸೊ ಆ ಒಂದು ಫೀಲ್ಡಲ್ಲಿ ನಾನು ಕೆಲಸ ಮಾಡಬೇಕು. ಇಲ್ಲ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ತುಂಬ ಸ್ಕೋಪ್ ಇದೆ ಈ ಕಾಮರ್ಸ್ ತಗೊಂಡು. ಸೊ ಆ ಒಂದು ಇಂಟೆನ್ಷನ್ ನನಗೆ ಕ್ಲಿಯರ್ ಆಗಿತ್ತು. ಆ್ಯಂಡ್ ಒಂದು ಜನತಾ ವಿದ್ಯಾಲಯದಲ್ಲಿ ಅಲ್ಲಿವರೆಗೂ ನಾನು PUC ವರೆಗೂ ಕಲ್ತಿದ್ದು ಕೂಡ ಕನ್ನಡ ಮೀಡಿಯಮಲ್ಲಿ. ಯಾಕಂದರೆ ಈಗ ತುಂಬ ಜನ ವಿದ್ಯಾರ್ಥಿಗಳು ಹೇಳ್ತಾರೆ, ಸರ್ ನನಗೆ ಇಂಗ್ಲೀಷ್ ಬರಲ್ಲ, ನನಗೆ ಇಂಗ್ಲೀಷ್ ಗೊತ್ತಿಲ್ಲ, ಸೊ ನಾನು ಹೇಗೆ ಜಾಬನ್ನು ಕ್ರ್ಯಾಕ್ ಮಾಡೋದು, ಇಂಟರ್ವ್ಯೂನ ಕ್ರ್ಯಾಕ್ ಮಾಡೋದು. ಸೊ ಇದಕ್ಕೆ ಬೇಕಾಗಿರುವಂಥದ್ದು ಏನಂದರೆ ಸ್ಕಿಲ್ ಆ್ಯಂಡ್ ಕಾನ್ಫಿಡೆನ್ಸ್ ಬಿಟ್ಟರೆ. ಸೊ ಇಲ್ಲಿಗೆ ಇಂಗ್ಲೀಷ್ ಮೀಡಿಯಮ್ ಅವರೇ ಎಲ್ಲರೂ MNC ಇದ್ದಾರೆ. ಎಷ್ಟೋ ಜನ ಕನ್ನಡ ಮೀಡಿಯಮ್ ಅವರು ಕೂಡ MNC ಟಾಪ್ ಒಂದು ಪೊಸಿಷನಲ್ಲಿ ಕೂಡ ಇದ್ದಾರೆ. ಇವನ್ ಎಷ್ಟೋ ಜನ CEO ಕೂಡ ಇದ್ದಾರೆ. ಅವರೆಲ್ಲ ಹೋಗಿರೋದು ಕನ್ನಡ ಮೀಡಿಯಮಿಂದಲೇ ಅಥವಾ ಯಾವುದೋ ಒಂದು ಕೆಳಮಟ್ಟದ ಒಂದು ಇದರಿಂದಲೇ ಹೋಗಿರ್ತಾರೆ. ಹಾಗೆ ನಾನು ಜರ್ನಿ ನಂದು ಡಿಗ್ರಿ ಜಾಯ್ನ್ ಆದೆ. ಅಲ್ಲಿ ಕೂಡ ನಾನು BCom ಅಂತ ಒಂದು ಚಾಯ್ಸ್ ಮಾಡ್ಕೊಂಡೆ. ಇಲ್ಲಿವರೆಗೂ ನನಗೆ ಹೆಲ್ಪ್ ಮಾಡಿದ್ದು ನನ್ನ ತಂದೆ ತಾಯಿಯವರು. ನನ್ನ ಶಿಕ್ಷಣಕ್ಕೆ ಏನೇನು ಬೇಕು ಅದೆಲ್ಲ ನನಗೆ ಅಲ್ಲಿವರೆಗೂ ನನಗೆ ಯಾವುದೋ ಒಂದು ಕಮಿಟ್ಮೆಂಟ್ ಇಲ್ಲ, ಯಾವುದೋ ಒಂದು ಜವಾಬ್ದಾರಿಗಳನ್ನು ಕೊಟ್ಟಿರಲಿಲ್ಲ. ಸೊ ಇವಾಗಿನ ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ಒಂದು ಜವಾಬ್ದಾರಿಗಳಿಲ್ಲ ಇಲ್ಲಿವರೆಗೂ. ಒನ್ಸ್ ನೀವೇನು ಡಿಗ್ರಿ ತಕ್ಷಣ ನಿಮಗೆ ಅವಾಗ ಜವಾಬ್ದಾರಿಗಳು ಸ್ಟಾರ್ಟ್ ಆಗುತ್ತೆ. ಅವಾಗ ನಿಮ್ಮ ಮೈಂಡ್ ಕಾನ್ಸಂಟ್ರೇಟ್ ಎಷ್ಟೇ ಮಾಡಿದ್ರು ಕಾನ್ಸಂಟ್ರೇಟ್ ಆಗಲ್ಲ. ಯಾಕಂದರೆ ನಿಮಗೆ ನಾಳೆ ನಾನು ಏನು ವಾಟ್ ನೆಕ್ಸ್ಟ್ ಅನ್ನೋಂಥ ಥಾಟ್ಸ್ ನಿಮ್ಮ ಮೈಂಡಲ್ಲಿ ಕೂತ್ಕೊಂಡಿರುತ್ತೆ. ಸೊ ಅದಕ್ಕೆ ನಾವು ಹೇಳೋದು, ನೀವು ನಿಮ್ಮ ಒಂದು ಕಾಲೇಜ್ ಅವಧಿಯಲ್ಲಿಯೇ ನಿಮ್ಮ ಫ್ಯೂಚರ್ ಹೇಗಿರಬೇಕು ಅನ್ನುವಂಥ ಒಂದು ಪಿಕ್ಚರ್ಗಳನ್ನ ನೀವು ಈಗಲೇ ನೋಡ್ಕೊಬೇಕು. ನಾನು ಆಫ್ಟರ್ ನನ್ನ ಕಂಪ್ಲೀಷನ್ ಆಫ್ ಮೈ ಡಿಗ್ರಿ ವೇರ್ ಶುಡ್ ಬಿ ಅಸ್ಟ್ಯಾಂಡ್ ಅನ್ನೋದು ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ನಿಮ್ಮ ಮೈಂಡಲ್ಲಿ ಇರಬೇಕು. ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ? ವೃತ್ತಿ ಜೀವನ ಅಂತ ಬಂದರೆ ಇಲ್ಲಿಯೂ ಕೂಡ ಒಂದು ಸಿಕ್ಕಾಪಟ್ಟೆ ಹರ್ಡಲ್ಸ್ಗಳಿದೆ. ಈಗ ನನಗೆ ನಾನಲ್ಲಿ ವೇದಿಕೆಯಲ್ಲಿ ಮಾತಾಡೋ ಹಾಗೆ ನಾನು ಎಲ್ಲರೂ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗಿಲ್ಲ. ತುಂಬ ಒಂದು ಕಠಿಣವಾದ ಒಂದು ಜರ್ನಿ ಕೂಡ ನನ್ನಲ್ಲಿತ್ತು. ಯಾಕಂದರೆ ನಾನು ಸ್ಟಾರ್ಟಿಂಗ್ ಕೆಲಸ ಮಾಡಿದ್ದ ನಾನು ಅಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಾಗ ಹೋಟೆಲಲ್ಲಿ ಕೆಲಸ ಮಾಡಿದೆ. ಹೋದ ತಕ್ಷಣ ನನಗೆ ಅಷ್ಟೇ ಸ್ಕಿಲ್ ಇಲ್ಲ. ನಾನು ಹೋಗಿ ಜಾಯ್ನ್ ಆಗಿದ್ದು ನಾನಲ್ಲಿ ಒಂದು ಹೋಟೆಲಲ್ಲಿ ಒಂದು ಸಣ್ಣ ಒಂದು ಯಾವುದೋ ಒಂದು ಕೌಂಟರ್ ಕೆಲಸ ಇದೆ. ಅದಾದಮೇಲೆ ನನಗೆ ಓಕೆ ನೀನು BCom ಮಾಡಿದ್ಯಾ, ಓದಿದ್ಯಾ ಅಂತ ಹೇಳ್ಕೊಂಡು ಕ್ಯಾಶರ್ ಕೆಲಸ ಸಿಕ್ಕಿದೆ. ಕ್ಯಾಶರಾಗಿ ಕೆಲಸ ಮಾಡಿದ್ರೆ ನನಗೆ ಸಿಗ್ತಾ ಇದ್ದಿದ್ದು 7,000 ಸ್ಯಾಲರಿ. ಮನೆಯಲ್ಲಿ ಕಮಿಟ್ಮೆಂಟ್ ನನಗೆ 6,000 ನಾನು ತಿಂಗಳಿಗೆ ಕೊಡಬೇಕು. 1,000ದಲ್ಲಿ ನಾನು ಅಲ್ಲಿ ಬ್ಯಾಂಗ್ಳೂರಲ್ಲಿ ಜೀವನ ಮಾಡಬೇಕು. ಅಲ್ಲಿ ಹೋಟೆಲ್ ಆದಮೇಲೆ ನಮಗೆ ಎಲ್ಲನೂ ಫ್ರೀಯಾಗೇ ಇರುತ್ತೆ. ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಆಗಿದ್ಮೇಲೆ ಊಟ ತಿಂಡಿ ಏನೂ ಖರ್ಚಿಲ್ಲ. ಸೊ 1,000ದಲ್ಲಿ ನಾನು ಮ್ಯಾನೇಜ್ ಮಾಡ್ಬೋದಿತ್ತು, ದೊಡ್ಡ ವಿಚಾರ ಅಲ್ಲ. ಅದಾದಮೇಲೆ ನನಗೆ ನನ್ನ ಮೈಂಡಿಗೆ ಥಾಟ್ ಬಂದಿದ್ದು, ನಾನು ಹೋಟೆಲಲ್ಲಿ ಕೆಲಸ ಮಾಡಿದ್ರೆ ನನ್ನ ಜೀವನ ಹೇಗೆ, ನನ್ನ ಕ್ವಾಲಿಫಿಕೇಷನ್ ಇದೆ BCom. 10 ವರ್ಷದ ಹಿಂದಿನಕ್ಕೂ ಈಗಿನಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ಯಾಕಂದರೆ ಆಗ ನಾನೇನೋ ಹೋಟೆಲ್ ಕೆಲಸಕ್ಕೆ ಹೋಗಿ ಏನೋ ಮಾಡಿದೆ ಅಂತ ಹೇಳ್ಕೊಂಡು ಈಗ ಇನ್ನೂ ಕಷ್ಟ ಇದೆ. ಅವಾಗ ನಾನು ಏನು ಕಷ್ಟಪಟ್ಟಿದ್ದೆ ಅದರ ಒಂದು 10 ಪಟ್ಟು ಕಷ್ಟ ಇವಾಗಿದೆ. ಸೊ ಹಾಗಾಗಿ ಹೋಟೆಲ್ಗೂ ಸಣ್ಣ ಕೆಲಸ ಮಾಡ್ತೇನೆ ಅಂತ ಅನ್ನುವಂಥ ಮೈಂಡ್ ಸೆಟ್ನ ಈಗಿನಿಂದಲೇ ನಾವು ಬಿಟ್ಟು ಹಾಕಬೇಕು. ನಾನು ಎಕ್ಸಿಟ್ ಆಗುವಾಗ ಏನು ಮಾಡಬೇಕು, ನಾನು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು. ಅದಾದಮೇಲೆ ನಾನು ಹೋಟೆಲ್ ಕೆಲಸ ಬಿಟ್ಟು ನಾನು ಏನು ಮಾಡಿದೆ, ಈ ಒಂದು ಸಣ್ಣ ಪುಟ್ಟ ಈವನ್ ರಾಯಲ್ ಓಪನ್ ಕೂಡ ನಾನು 3 months ಅಕೌಂಟೆಂಟ್ ಆಗಿ ಕೆಲಸ ಮಾಡಿದ್ದೆ. ನಮ್ಮ ರಾಯಲ್ ಓಪನ್ ಅಲ್ಲಿ ಕೂಡ 3 months ವರ್ಕ್ ಮಾಡಿದೆ. ಅದಾದಮೇಲೆ ಮತ್ತೆ ನಾನು ಪುನಃ ಬ್ಯಾಂಗ್ಳೂರಿಗೆ ಹೋಗಿ ಇಂಟರ್ವ್ಯೂ ಕೊಟ್ಟು ಆಕ್ಸೆಂಚರಲ್ಲಿ ನನಗೆ ಪ್ಲೇಸ್ಮೆಂಟ್ ಆಯಿತು. ಅಲ್ಲಿ 5 years ಕೆಲಸ ಮಾಡಿದೆ. ಆಕ್ಸೆಂಚರಲ್ಲಿ ಪ್ಲೇಸ್ಮೆಂಟ್ ಆಗೋಕ್ಕಿಂತ ಮೊದಲು ನನಗೆ ತುಂಬ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ತುಂಬ ನಾನು ಹೋಗಿದೆ. ನನಗೆ ಎಲ್ಲಿಯೂ ಇಂಟರ್ವ್ಯೂ ಹೋದರೆ ನನಗೆ ಇವನ್ ನಾನು ಫಸ್ಟ್ ಅಟೆಂಡ್ ಮಾಡಿದ್ದಂಥ ಕಂಪನಿಯಲ್ಲಿ ವಿಭಾಗದಲ್ಲಿ ಕ್ಯಾಪ್ಚಿಂಗ್. ಸೊ ಅಲ್ಲಿ ಹೋದೆ, ನನಗೆ ಆಗಲಿಲ್ಲ. ಆ್ಯಂಡ್ ವಿಪ್ರೋ ಹೋದೆ, ನನಗೆ ಅಲ್ಲಿಯೂ ಕೂಡ ಪ್ಲೇಸ್ಮೆಂಟ್ ಆಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ IBM ಹೋಗಿದ್ದೆ, ಮಾನ್ಯತಾ ಟೆಕ್ ಪಾರ್ಕಲ್ಲಿ ಇರುವಂಥದ್ದು. ಅಲ್ಲಿಯೂ ಕೂಡ ನನಗೆ ಪ್ಲೇಸ್ಮೆಂಟ್ ಆಗಲಿಲ್ಲ. ಸೊ ಅದೇ ನಾನು ಹೇಳ್ತಾರಲ್ಲ, ಈಗ ಸೋಲು ಗೆಲುವನ್ನ ಸಮಾನವಾಗಿ ಕಾಣಬೇಕು ಅಂತ ದೊಡ್ಡವರು ಹೇಳ್ತಾರೆ. ಇವಾಗ ನಾನು ಕೂಡ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳುವಂಥದ್ದು,
ಸೊ ನಾನು ಆವಾಗಿನ ಇಲ್ಲ ನನಗೆ ಏನು ಅರ್ಥ ಇಲ್ಲ ಅಂತ ಹೇಳ್ಕೊಂಡು ಮತ್ತೆ ನಾನು ವಾಪಸ್ ಊರಿಗೆ ಬಂದಿದ್ದಿದ್ರೆ ನಾನು ಆಕ್ಸೆಂಚರಲ್ಲಿ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ನ ನಾನು ಬಿಲ್ಡ್ ಮಾಡೋಕ್ಕಾಗ್ತಿರಲಿಲ್ಲ. ಯಾಕಂದರೆ ನಮಗೂ ಅಂತ ಒಂದು ಟೈಮ್ ಇರುತ್ತೆ, ನಾವೊಂದು ಪಟ್ಟಿರುವಂಥ ಕಷ್ಟಕ್ಕೆ ಮೇಲ್ಗಡೆ ಇರೋ ದೇವರು ಕೂಡ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟೇ ಕೊಡ್ತಾನೆ ಯಾವತ್ತಾದರೂ. ಸೊ ಅದಾದಮೇಲೆ ನನಗೆ ಆಕ್ಸೆಂಚರಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ ನನಗೆ ಆಕ್ಸೆಂಚರಲ್ಲಿ ಪ್ಲೇಸ್ಮೆಂಟ್ ಆಯಿತು. ಅಲ್ಲಿ 5 ಇಯರ್ಸ್ ವರ್ಕ್ ಮಾಡಿದಾಗ ನನ್ನ ಮೈಂಡಿಗೆ ಥಾಟ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದೇನೆ ಗೊತ್ತಾ. ಸೊ ಇವಾಗಲೂ ಇವಾಗ ಅಂದರೆ ತುಂಬ ಜನ ನೀವು ಸ್ಟೂಡೆಂಟ್ಸ್ ನಿಮ್ಮ ಫ್ರೆಂಡ್ಸ್ ನನ್ನ ಕೇಳಿದ್ರು, ನಾನು ಬ್ಯಾಂಗ್ಳೂರ್ ಹೋಗ್ತಾನೆ, ನಾನು MNC ಜಾಯ್ನ್ ಆಗ್ತಾನೆ. MNC ಎಷ್ಟು ವರ್ಷಗಳ ಕಾಲ ವರ್ಕ್ ಮಾಡ್ತೀರಿ? ಸೊ ಒಂದು 5 ವರ್ಷ 10 ವರ್ಷ ಹಂತದವರೆಗೆ ಓಕೆ. ಅದಾದಮೇಲೆ ನೀವು ನಿಮ್ಮ ಸ್ಕಿಲ್ಗಳನ್ನ ಅಲ್ಲಿಯೂ ಕೂಡ ಇಂಪ್ರೂವ್ ಮಾಡ್ಕೋಬೇಕು. ಅಲ್ಲಿಯೂ ಕಾಂಪಿಟೇಷನ್ಗಳು, ನೀವು ಟೀಮ್ ಲೀಡ್ ಆಗಬೇಕು ಅಂತ ಹೇಳಿದ್ರೆ ಕಾಂಪಿಟೇಷನ್, ಎಲ್ಲ ವೇಕೆನ್ಸಿ ಎಲ್ಲ ಒಂದು ಪ್ರಾಜೆಕ್ಟಲ್ಲಿ ಇಷ್ಟೇ ಟೀಮ್ ಲೀಡ್ಸ್ಗಳಂತ ಇರ್ತಾರೆ, 10 ಜನ ಟೀಮ್ ಲೀಡ್ಸ್ಗಳನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿಯೂ ಕೂಡ ಕಾಂಪಿಟೇಷನ್ ಇರುತ್ತೆ. ನಾಳೆ ಲೈಫ್ ಹೇಗೆ ನಮಗೆ ಅನ್ನುವಂಥದ್ದು ಚಿಂತೆ ಆಗುತ್ತೆ. ಸೊ ಆ ಒಂದು ಥಾಟಿಂದ ನಾನು ಆ್ಯಕ್ಚುಲಿ ಈ ಒಂದು ಪೊಸಿಷನ್ಗೆ ಬರ್ತೇನೆ ಅಂತ ತಿಳ್ಕೊಂಡಿದ್ದೀನಿ. ನಾನು ಟ್ರೈ ಮಾಡಿದ್ದು KPSC ಆ್ಯಂಡ್ PSIಗೋಸ್ಕರ ನಾನು ತುಂಬ ಒಂದು ಎಫರ್ಟ್ ಹಾಕಿದ್ದೆ. ನಾನು ಆ್ಯಕ್ಚುಲಿ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದೆ, ನನಗೆ ಅದು ತುಂಬ ಒಂದು ಅವಕಾಶ, ಒಳ್ಳೆ ಅವಕಾಶ ಅದು. ನಾನು ಅದನ್ನು ಹಾಗೆ ಸದುಪಯೋಗ ಪಡಿಸ್ಕೊಂಡೆ. ಇವನ್ ನನ್ನ ಫ್ರೆಂಡ್ಸ್ಗೂ ಕೂಡ ಗೊತ್ತಿದೆ. ಆ ವರ್ಕ್ ಫ್ರಮ್ ಹೋಮ್ ಕೊಟ್ಟಂಥ ಸಮಯದಲ್ಲಿ ಕೋವಿಡ್ ಇತ್ತು. ನಾನೇನು ಮಾಡಿದೆ, ಇಲ್ಲಿ ಈಗ ಹೇಗೆ ನಮಗೆ ಶಿಫ್ಟ್ ಟೈಮಿಂಗ್ಸ್ ಅಂತ ಇರುತ್ತೆ, ರಿಮೈನಿಂಗ್ ಅವರ್ಸಲ್ಲಿ ನಾನು ಏನಾದರೂ ಮಾಡ್ಬೋದಿಲ್ಲ. ಸೊ ಪ್ಲ್ಯಾನ್ ಬಿನ ರೆಡಿ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡ್ಕೋಬೋದು ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡಾಗ ನನಗೆ ಬಂದಿದ್ದು ಅಂಕೋಲಾ ಶ್ರೀರಾಮ್ ಸ್ಟಡೀಸ್ ಅಂತ ನೀವು ಕೇಳಿರ್ಬೋದು. ಇವನ್ ಪೋಸ್ಟರ್ಸಲ್ಲಿ ನನ್ನ ಒಂದು ಫೋಟೋ ಇದೆ, ನೀವೆಲ್ಲರೂ ಹಾಕಿದ್ರೆ ನೋಡಿರ್ಬೋದು, ನಾಗರಾಜ್ LIC ಅಂತ ಹಾಕಿರ್ತಾರೆ ಪೋಸ್ಟರ್ಸ್. ಅಲ್ಲಿ ನಾನು ಹೋದಾಗ ಅವರು ಕೂಡ ಪಾಪ ತುಂಬ ನೀವು ಸರ್ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೇವೆ, ನಿಮಗೆ ಓದಲಿಕ್ಕೂ ಕೂಡ ಒಂದು ವ್ಯವಸ್ಥೆ ಮಾಡ್ಕೊಡ್ತೇವೆ ಬನ್ನಿ ಅಂತ ಹೇಳ್ಕೊಂಡು ಅಲ್ಲಿಂದ ನನ್ನ ಪ್ರಿಪ್ರೇಷನ್ ಅಂದರೆ ಗೌರ್ಮೆಂಟ್ ಎಕ್ಸಾಮ್ ಮೈಂಡ್ ಬಂದು ಅಲ್ಲಿಂದ. ಅವಾಗ 2021 545 ಅಂತ ಒಂದು PSI ಕಾಲ್ ಆಗಿತ್ತು. ಆ PSI ಕಾಲ್ ಆದಾಗ ಅಪ್ಲಿಕೇಶನ್ ನಾನು ಹಾಗೆ ಎಲ್ಲರ ಥರನೇ ಸುಮ್ಮನೆ ಒಂದು ಅಪ್ಲಿಕೇಶನ್ ಹಾಕಿರೋದು. ಓಕೆ ನೋಡೋಣ ಅಪ್ಲಿಕೇಶನ್ ಹಾಕೋದು. ಈಗಲೂ ಇದೆ ನಮ್ಮ ಈ ಭಾಗದಲ್ಲಿ ಯಾವುದಾದ್ರು ಎಕ್ಸಾಮ್ ಕಳೆದ್ರೆ ಅಪ್ಲಿಕೇಶನ್ ಅಂತೂ ತುಂಬ ಸೈಬರ್ಗೆ ಹೋಗಿ ತುಂಬ ಜನ ಹಾಕ್ತಾರೆ. ಬಟ್ ಅದಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನ್ಗಳನ್ನ ಮಾಡ್ಕೊಳ್ಳೋದು. ಸೊ ನಾನು ಅದಕ್ಕೆ ಯಾವ ರೀತಿ ಹೋಗಬೇಕು, ಎಲ್ಲ ಒಂದು ಎಕ್ಸಾಮ್ಸ್ ಈಗ ಪ್ಯಾಟರ್ನ್ಗಳು ಬೇರೆ, KS ನೀವು ಮಾಡಬೇಕು ಅಂತ ಹೇಳಿದ್ರೆ ಪ್ಯಾಟರ್ನ್ಗಳು ಬೇರೆ, PSI ಓದಬೇಕು ಅಂತ ಹೇಳಿದ್ರೆ ಪ್ಯಾಟರ್ನ್ಗಳು ಬೇರೆ, ಇಲ್ಲ ನಾನು ಬ್ಯಾಂಕಿಂಗ್ ಓದಬೇಕು ಅಂತ ಹೇಳಿದ್ರೆ ಅಲ್ಲಿಯ ಒಂದು ಪ್ಯಾಟರ್ನೇ ಬೇರೆ ಇರುತ್ತೆ. ಸೊ ನಾವು ಅದನ್ನು ಫಸ್ಟ್ ತಿಳ್ಕೋಬೇಕು. ನಾನು ಏನು ಎಫರ್ಟ್ ಹಾಕಬೇಕು, ನಾನು ಏನು ವರ್ಕ್ ಮಾಡಬೇಕು, ನನ್ನ ಹಾರ್ಡ್ ವರ್ಕ್ ಎಷ್ಟಿರಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ಆ್ಯಂಡ್ ಕಾಂಪಿಟೇಷನ್ ಎಷ್ಟಿದೆ ಇದರಲ್ಲಿ. ನನಗೆ 545 ನನಗೆ ಬೇಕಾಗಿರೋದು ಜಸ್ಟ್ ಒಂದೇ ಪೋಸ್ಟ್ ಅಲ್ಲ, ಅದಕ್ಕೆ ನೀವು ವರ್ಕ್ ಮಾಡಬೇಕು. ಬಿಟ್ಟರೆ 545 ಅಯ್ಯೋ 5 ಲಕ್ಷ ಜನ ಅಪ್ಲೈ ಮಾಡ್ತಾರೆ, 10 ಲಕ್ಷ ಜನ ಅಪ್ಲೈ ಮಾಡ್ತಾರೆ. ಸೊ ತುಂಬ ಜನ ಆಗದೆ ಇರೋರು ತುಂಬ ಜನ ಮಾತಾಡ್ತಾರೆ, ತುಂಬ ಕಾಂಪಿಟೇಷನ್ಸ್ ಇದೆಯಂತೆ, ಅದೆಲ್ಲ ಆಗಲಿಕ್ಕಿಲ್ಲ, ಸುಮ್ಮನೆ ಹಗರಣ ಆಗುತ್ತೆ, ಆ ಥರ ಮಾತುಗಳೆಲ್ಲ ಬರುತ್ತೆ. ಬಟ್ ಆ ನಡುವೆ ಕೂಡ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇರಬೇಕು, ನಾನೇನೋ ಒಂದು ಮಾಡ್ತೇನೆ ಅನ್ನೋದು. ಸೊ ಅದಾದಾಗ ನಮ್ಮಲ್ಲಿ ಸ್ಟಡಿ ಮಾಡುವಾಗಲೂ ಕೂಡ ಅಲ್ಲಿ ತುಂಬ ಹಾಸ್ಟೆಲ್ ಜೀವನ ನನಗೆ ನಾನು ಹೇಳ್ತೇನೆ, ಒಳ್ಳೆ ಸ್ಯಾಲ್ರಿ ಇದ್ದರೂ ಸಹ ಅಲ್ಲಿ ಅವರು ಕೊಡುವಂಥ ಫುಡ್, ಅಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆ, ಅದರಲ್ಲೇ ನಾನು ಇರ್ತಾ ಇದ್ದೆ. ಸೊ ಈ ಒಂದು ಸ್ಟ್ರಗಲ್ಗಳು ಇಲ್ಲ ಅಂತ ಹೇಳಿದ್ರೆ ಅಷ್ಟು ನೀವು ಕಷ್ಟ ಎಲ್ಲನೂ ನನಗೆ ಕಂಫರ್ಟ್ ಝೋನ್ ಬೇಕು. ನಾನು ಕೂಡ ನನ್ನೊಂದು ಸಪ್ರೇಟ್ ಆಗಿ ರೂಮ್ ಮಾಡ್ಕೊಳ್ಳುವಷ್ಟು ಕೆಪಾಸಿಟಿ ಇತ್ತು ನನಗೆ. ಯಾಕಲ್ಲೇ ಉಳಿದೆ ಅಂತಂದರೆ ಅಲ್ಲಿ ಸ್ಟಡಿ ಮಾಡ್ತಾ ಇರ್ತಾರೆ, ಆ ಒಂದು ಎನ್ವಿರಾನ್ಮೆಂಟ್ ನಮಗಿರುತ್ತೆ. ಎಲ್ಲರೂ ಓದುವಾಗ ನಾವು ಓದ್ತೇವೆ, ಓಕೆ ಅವನೇನೋ ಓದ್ತಾ ಇದ್ದಾರೆ, ಇನ್ನೇನೋ ಓದ್ತಾ ಇದ್ದಾರೆ, ನಾನು ಓದಬೇಕು ಅನ್ನೋಂಥ ಮೈಂಡ್ ಬರ್ತೀವಿ. ನಾನು ಸಪ್ರೇಟಾಗಿ ರೂಮ್ ಮಾಡ್ಕೊಂಡಿದ್ದರೆ ನಾನು ಓಕೆ ವರ್ಕ್ ಮಾಡಿದೆ ಬಂದೆ, ಆಮೇಲೆ ನಮಗೆ ಏನೋ ಪ್ರಿಪ್ರೇಷನ್ ಆಗುವಂಥ ಮೈಂಡ್ ಕೂಡ ಬರಲ್ಲ. ಯಾರಿಗೂ ಕಾಲ್ ಮಾಡ್ತಾ ಇತ್ತು, ಟೈಮ್ ಪಾಸ್ ಮೊಬೈಲಲ್ಲಿ ಟೈಮ್ ಪಾಸ್ ಮಾಡ್ತಾ ಹಾಗೆ ಆಗುತ್ತೆ. ಸೊ ಹಾಗಾಗಿ ನಾನು ಅವ್ರ ಜೊತೆನೇ ಇದ್ದು ಅಲ್ಲಿ ಓದಿ ಅದಾದಮೇಲೆ ಅನ್ಫಾರ್ಚುನೇಟ್ಲಿ ನನಗೆ PSI ಆಗಲಿಲ್ಲ. ಓಕೆ ಇನ್ನೊಂದು ಹೇಳ್ತಾರೆ ದೊಡ್ಡವರು ಅಂತ, ನೀನು ಪ್ರಯತ್ನ ಪಡು, ಪ್ರತಿಫಲನ ದೇವರಿಗೆ ಬಿಡು, ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇರೋದು. ಅದು ತುಂಬ ನಾನು ಈ ಒಂದು ಏಜಿಗೆ ನಾನು ಅದನ್ನು ತಿಳ್ಕೊಂಡಿದ್ದೆ. ಬೇರೆ ಪ್ರಯತ್ನ ಮಾಡಬೇಕು, 100% ಎಫರ್ಟ್ ಆಗಬೇಕು. ನನಗೆ PSI ಆಗುತ್ತೋ ಅಥವಾ ಏನಾಗುತ್ತೋ ಗೊತ್ತಿಲ್ಲ. ಸಿಕ್ಕಿದ್ರೆ ಜಾಬ್, ಇಲ್ಲ ಅಂತ ಹೇಳಿದ್ರೆ ಅನುಭವ ಅಲ್ವಾ, ಅನುಭವದಿಂದ ಇನ್ನೊಬ್ಬರಿಗೆ ನಾನು ಹೇಳ್ಬೋದಾ, ಅಥವಾ ಅನುಭವಗಳು ನನಗೆ ಸಮಾಜದಲ್ಲಿ ಏನೋ ಒಂದು ಮಾಡಲಿಕ್ಕೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತಾ. ನೀವು ಹಿಸ್ಟ್ರಿ ಓದಿರ್ತೀರಾ, ಪೊಲಿಟಿ ಓದಿರ್ತೀರಾ, ಜಿಯೋಗ್ರಫಿ ಓದಿರ್ತೀರಾ, ಸೈನ್ಸ್ ಓದಿರ್ತೀರಾ, ಎಲ್ಲ ಒಂದು ರೀಕಾಲ್ ಆಗಿರುತ್ತೆ, ಅಷ್ಟೊಂದು ನಾಲೆಜ್ ಮತ್ತೆ ಬಂದಿರುತ್ತೆ ನಿಮಗೆ. ಸೊ ಆ ಒಂದು ಕಾನ್ಫಿಡೆನ್ಸಿಂದ ನೀವು ಏನೇ ಮಾಡಲಿಕ್ಕೆ ಹೋದ್ರೆ ನಿಮಗೊಂದು ಬ್ಯಾಕ್ಗ್ರೌಂಡ್ ಒಂದು ನಾಲೆಜ್ ಇರುತ್ತೆ, ಸಮಾಜದಲ್ಲಿ ಏನೋ ಒಂದು ಮಾತಾಡಲಿಕ್ಕೆ ಹೋದ್ರೆ ನಿಮ್ಗೊಂದು ನಾಲೆಜ್ ಇರುತ್ತೆ. ಎಲ್ಲಿಯೂ ಕೂಡ ನಾಳೆ PSI ಆಗದೆ ಇರೋ ಒಂದು ಶಿವಮೊಗ್ಗದಲ್ಲಿ ಒಂದು ಎಕ್ಸಾಂಪಲ್ ಇದೆ. ಅವ್ನು PSI ಓದಿ ಅವನಿಗೆ ಪೋಸ್ಟಿಂಗ್ ಆಗಲಿಲ್ಲ, ಬಟ್ ಅವನ MLA ಈಗ, ಯಾಕಂದರೆ ಅಷ್ಟು ನಾಲೆಜ್ ಬೆಳೆಸ್ಕೊಂಡಿಲ್ಲ. ನೀವು ಅದಕ್ಕೋಸ್ಕರ ಓದ್ತಿರಲ್ವ, ಸಮಾಜಕ್ಕೆ ಏನು ಬೇಕು ಅನ್ನೋಂಥದ್ದು ಗೊತ್ತಾಗುತ್ತೆ, ಸಮಾಜದಲ್ಲಿ ಏನು ಆಗ್ತಾ ಇದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಈಗ ನಾವು ಇಲ್ಲಿ ಓದುವಂಥ ಸಬ್ಜೆಕ್ಟ್ಗಳು ಬೇರೆ, ಕಾಲೇಜಲ್ಲಿ ಆಗಿರ್ಬೋದು ಅಥವಾ ಶಾಲೆಯಲ್ಲಿ ಆಗಿರ್ಬೋದು ಓದಿರುವಂಥ ಸಬ್ಜೆಕ್ಟ್ಗಳು ಬೇರೆ, ಅವಾಗ ನಮ್ಮ ಮೈಂಡಿಗೆ ಹೋಗುವಂಥ ವಿಚಾರಗಳು ಬೇರೆ. ಅದೇ ರೀತಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಪ್ರಿಪ್ರೇಷನ್ ಆಗುವಾಗ ನಿಮ್ಮಲ್ಲಿ ಮೂಡುವಂಥ ವಿಚಾರಗಳು ಬೇರೆ. ನೀವು ಅವಾಗ ನೀವು ಓದುವಾಗ PSI ಆಗಿನೇ ಥಿಂಕ್ ಮಾಡ್ತೀರಾ, ಓಕೆ ನಾನು PSI ಆದರೆ ಸಮಾಜಕ್ಕೆ ನಾನು ಏನು ಮಾಡ್ತೇನೆ ಅನ್ನುವಂಥ ಥಿಂಕ್ ಮಾಡಿ ನೀವು ಸ್ಟಡಿ ಮಾಡ್ತೀರಾ.
ಸೊ ಹಾಗೆ ನನ್ನ ಜರ್ನಿ ಹೋಗಿದ್ದು. ಜರ್ನಿ ಹೋದ್ಮೇಲೆ ನನಗದು ಆಗಲಿಲ್ಲ, PSI ಆಗಲಿಲ್ಲ, ಅದು ಕೂಡ ಹಗರಣ ಆಯಿತು. ಇವನ್ ನಿಮ್ಗೆ ಗೊತ್ತಿರೋದು ತುಂಬ ಜನ ಪೊಲೀಸ್ ಅಧಿಕಾರಿ ಹುದ್ದೆಯಲ್ಲಿ ಇರುವಂಥವ್ರು ಕೂಡ ಅರೆಸ್ಟ್ ಆಗಿದ್ದಾರೆ. ಇದು ಆಗಲಿಕ್ಕಿಲ್ಲ ಅಂತ ಹೇಳ್ಕೊಂಡು ನಮ್ಮ ಫ್ರೆಂಡ್ ಏನು ಮಾಡಿ ನನಗೆ ಅದನ್ನು ಹೇಳಿ ನಾನು ಫ್ರೆಂಡ್ಶಿಪ್ ಅನ್ನೋದು ಬೇಕು ಅಂತ ಹೇಳ್ಕೊಂಡು ನಾನು ಒಂದು ಮಾತು ಹೇಳಿದೆ ಗೊತ್ತಾ, ಯೂನಿಟಿ ಅನ್ನೋದು ಬೇಕು, ಫ್ರೆಂಡ್ಶಿಪ್ ಅನ್ನೋದು ಬೇಕು. ಫ್ರೆಂಡ್ ಹೇಳ್ದ, ಈಗ ಇದೇ ಓದ್ತಾ ಇದೆ, ಕಷ್ಟ ಆಗುತ್ತೆ, ಎನಿಹೌ ನೀನು ಸ್ಟಡಿ ಮಾಡ್ತಾ ಇರು, ಸಿಕ್ಕಿದ್ರೆ ಜಾಯ್ನ್ ಆಗು, ಈಗ ಬ್ಯಾಂಕ್ ಇದು LIC ಒಂದು ಕಾಲ್ ಆಗಿದೆ, ಇದಕ್ಕೆ ಅಪ್ಲಿಕೇಶನ್ ಆಗಿದೆ. ಓಕೆ ಸರಿ ಅಂತ. ಆ ಮೀನ್ವೈಲ್ ನನಗೆ TCS ಕೂಡ ಪ್ಲೇಸ್ಮೆಂಟ್ ಆಗಿತ್ತು 72,000. ನಾನು ಇಲ್ಲಿ ಡಿಸ್ಕ್ಲೋಸ್ ಮಾಡೋದು, ಯಾಕಂದರೆ ನಾನು ಅಲ್ಲಿ ಆ ಜಾಬಲ್ಲಿ 72,000 ನನಗೆ ಸ್ಯಾಲ್ರಿ ಕೂಡ, ಪ್ಯಾಕೇಜ್ ಕೂಡ ನನಗೆ ಅಲ್ಲಿ TCS ಕೂಡ ಜುಲೈ 3ಗೆ ನಾನು ಜಾಯ್ನಿಂಗಲ್ಲಿ 2023 ಜುಲೈ 3ಗೆ ಜಾಯ್ನಿಂಗ್ TCS ಆಗಬೇಕಿತ್ತು. ಜುಲೈ 17 ನನಗೆ LIC ಪ್ಲೇಸ್ಮೆಂಟ್ ಆಯಿತು. ಸೊ ನಾನು ನಾನು LICನೇ ಚೂಸ್ ಮಾಡ್ದೆ, ಯಾಕಂದರೆ ಇದೊಂದು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಇರುವಂಥ ಒಂದು ಇನ್ಸ್ಟಿಟ್ಯೂಷನ್, ಕಾರ್ಪೊರೇಷನ್, ಒಳ್ಳೆಯ ಒಂದು ಸವಲತ್ತಿದೆ. ಇವನ್ AA ಅಂತ ಕಾಲ್ ಆಗಿದೆ. ಇವತ್ತು ಯೂತ್ಗಳಿಗೂ ಕೂಡ ಅದೇ ಹೇಳ್ತೇನೆ ನಾನು, ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರೆ ಚೆನ್ನಾಗಿ ಓದಿ ಪ್ಲೇಸ್ಮೆಂಟ್ ತಗೊಳ್ಳಿ. ಯಾಕಂದರೆ ನಮ್ಮ ಕರ್ನಾಟಕದಿಂದ ಬರೋರು ತುಂಬ ಕಡಿಮೆ ಇದ್ದಾರೆ LICಯಲ್ಲಿ, ಎಲ್ಲ ನಾರ್ತ್ ಈಸ್ಟಲ್ಲೇ ಬರ್ತಾರೆ ಈ AA ಪೋಸ್ಟ್. ಸೊ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಖಂಡಿತ ಕೂಡ ನಮ್ಮ ಊರು ಕೂಡ ಬರ್ಬೋದು. ನಮ್ಮ ಊರು ಬೆಳಿಬೇಕು, ನಮ್ಮ ಜನ ಬೆಳೆದಾಗ, ನಮ್ಮ ಸಮಾಜ ಬೆಳೆದಾಗ ನಮ್ಮ ನಾಡು ಬೆಳೆಯುತ್ತೆ. ನಮ್ಮಲ್ಲಿ ಆ ಒಂದು ವಿಶ್ವಾಸ, ನಮ್ಮಲ್ಲಿ ಆ ಕಾನ್ಫಿಡೆನ್ಸ್, ನಮ್ಮಲ್ಲಿ ಆ ಸ್ಕಿಲ್ ಇದ್ದಾಗ ಖಂಡಿತ ನಾವು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಇದು ನನ್ನ ಒಂದು ವೃತ್ತಿ ಜೀವನ. ಅದಾದಮೇಲೆ ನಾನೀಗ ಕಾರ್ಕಳ ಬ್ರಾಂಚಲ್ಲಿ LIC ಡೆವಲಪ್ಮೆಂಟ್ ಆಫೀಸರಾಗಿ ವರ್ಕ್ ಮಾಡ್ತಾ ಇದ್ದೇನೆ. ನಾನು ತಿಳ್ಕೊಂಡಿರೋ ಹಾಗೆ ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿ. ಅವಾಗ ಇರೋ ಸೌಲಭ್ಯಕ್ಕೂ ಕಾಲೇಜಲ್ಲಿ ಇವಾಗ ಇರೋ ಸೌಲಭ್ಯಕ್ಕೆ ಏನು ಹೇಳೋದಾದ್ರೆ ಭಾಳಷ್ಟು ಬದಲಾವಣೆ ಆಗಿದೆ. ನಾನೀಗ ಪಣೆಯಪ್ಪ ಸರ್ ಅವರ ಜೊತೆ ಡಿಸ್ಕಸ್ ಮಾಡಿದಾಗ ಹೇಳ್ತಾ ಇದ್ದೆ, ಆಗ ನಮಗೆ ಒಂದು 2 ಕ್ಲಾಸ್ ಬಿಟ್ಟು ನಮಗೆ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಪರ್ಸ್ನಾಲಿಟಿ ಸ್ಕಿಲ್ಗೋಸ್ಕರ ಒಂದಿತ್ತು, ಅದೊಂದು. ಇನ್ನೊಂದು ಕಮ್ಯುನಿಕೇಷನ್ ಸ್ಕಿಲ್ಗೋಸ್ಕರ 2 ಕ್ಲಾಸ್ ಎಕ್ಸ್ಟ್ರಾ ಮಾಡ್ತಾ ಇದ್ದೆ. ನಾವು ಅದನ್ನೆಲ್ಲ ಬಂಕ್ ಮಾಡ್ತಾ ಇದ್ವಿ. ಸೊ ನೀವು ಅದನ್ನು ಮಾಡಲಿಕ್ಕೆ ಹೋಗಿ, ಯಾಕಂದರೆ ಅದು ಮಾಡಲಿಕ್ಕೆ ನಾನು ತುಂಬ ಸ್ಟ್ರಗಲ್ ಮಾಡಿದ್ದೇನೆ. ಸೊ ನಿಮಗೆ ಎಷ್ಟು ಅವಕಾಶಗಳು, ಎಷ್ಟು ಸ್ಕಿಲ್ ನಿಮಗೆ ಕೊಡ್ತಾ ಇರೋಲ್ಲ, ಖಂಡಿತ ತಗೊಳ್ಳಿ. ಯಾಕಂದರೆ ನಾಳೆ ಇವನ್ ನೀವು ಅಂಜಲಿ ಮ್ಯಾಮ್ ಅಥವಾ ಪಣೆಯಪ್ಪ ಸರ್ ನಾನು ಪರ್ಸ್ನಲ್ ಆಗಿ ಮೀಟ್ ಮಾಡಿ ನನ್ನ ಬಗ್ಗೆ ಕೇಳಿದರೆ, ನಾನು ಯಾಕಂದರೆ ಇಲ್ಲಿ ಯಾವುದೂ ನೆಗೆಟಿವ್ ಹೇಳುವಂಥ ಪರಿಸ್ಥಿತಿ ಇಲ್ಲ. ಯಾಕಂದರೆ ಅದನ್ನು ಹೇಳಿದ್ರೆ ಇವಾಗ ನೀವು ಅದಕ್ಕೆ ಅಟ್ರಾಕ್ಟ್ ಆಗ್ತಾರೆ. ನಾನು ಇರುವಂಥ ಪೊಸಿಷನ್, ನೀವು ಅಂಜಲಿ ಮ್ಯಾಮ್ ಇದ್ದಾರಲ್ವ ಅಥವಾ ಸತೀಶಣ್ಣ ಇದ್ದಾರಲ್ವ, ಅವರು ನಾಗರಾಜ್ ಅವರು ಸರ್ ಹೇಗಿದ್ರು, ಮೇಡಮ್ ನಾಗರಾಜ್ ಅವರು ಇಲ್ಲಿ ಹೇಗಿದ್ರು ಅಂತ ಕೇಳಿದರೆ ನಿಮಗೆ ನನ್ನ ಕಂಪ್ಲೀಟ್ ಸ್ಟೋರಿ ಹೇಳ್ತಾರೆ. ಅದು ಟೋಟಲಿ ಡಿಫ್ರೆಂಟ್. ನಾನು ಇವಾಗ ಏನಿದ್ದೀನಿ ಇದು ನಾನೆಲ್ಲ ಕಾಲೇಜಲ್ಲಿದ್ದಾಗ ನಿಮಗೆ ಗೊತ್ತಿದೆ ಯೂತ್ಗಳು ಆವಾಗ ಹೇಗಿರ್ತಾರೆ ಅನ್ನೋದು. ಸೊ ಅದೇ ರೀತಿ ನಾನು ಕೂಡ ಇದ್ದವನು. ಬಟ್ ನನ್ನ ಮೈಂಡ್ಸೆಟ್ ಒಂದು ಕ್ಲಿಯರ್ ಇತ್ತು, ನನ್ನ ವಿಷನ್ ಕ್ಲಿಯರ್ ಆಗಿತ್ತು. ನಾನೇನಾದರೂ ಮಾಡಬೇಕು, ನನ್ನ ಅಪ್ಪ ಅಮ್ಮನಿಗೆ ಏನಾದರೂ ಒಂದು ಒಳ್ಳೆ ಅಂದರೆ ಗುಡ್ ನ್ಯೂಸ್ ಕೊಡಬೇಕು, ನನ್ನಿಂದ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನುವಂಥದ್ದು ನನ್ನ ಇಂಟೆನ್ಷನ್ ಅವಾಗಿಂದಲೂ ಇತ್ತು. ನಾನು ಅದಕ್ಕೆ ವರ್ಕ್ ಮಾಡಿದ್ದೆ, ಅದಕ್ಕೋಸ್ಕರ ಇಲ್ಲಿವರೆಗಿದೆ. ಇನ್ನೂ ನಾನು ಮಾಡುವಂಥದ್ದು ತುಂಬ ಇದೆ. ಯಾಕಂದರೆ ನಾನೇನು ದೊಡ್ಡ ಮಟ್ಟಕ್ಕೆ ಬಂದು ಮಾತಾಡ್ತಾ ಇಲ್ಲ, ಇನ್ನೂ ಮಾಡುವಂಥದ್ದು ನಾನು ಬೆಳೆಯೋದು ತುಂಬ ಇದೆ, ಸಾಧನೆ ಮಾಡುವಂಥದ್ದು ತುಂಬ ಇದೆ. ಸೊ ಆ ಒಂದು ಹಾದಿ ನಾನು ಕೂಡ ಈಗಲೂ ಇದ್ದೀನಿ. ಪ್ರಸ್ತುತ ನೀವು ಕಾಲೇಜ್ ಹೇಳಿದಾಗ, ಸಾರಿ, ಇವಾಗ ಇಲ್ಲಿ ಇರುವಂಥ ಈಗ ನೋಡಿ, ನಿಮಗೆ ಸಂಗೀತದಲ್ಲಿ ಏನಾದರೂ ಇಂಟ್ರೆಸ್ಟ್ ಇದೆ, ಅದೊಂದು ಕೋರ್ಸ್ ನಡೀತಾ ಇದೆ ಅಂತ. ಆ್ಯಂಡ್ BA ಸ್ಟಾರ್ಟ್ ಆಗಿದೆ, ಬ್ಯಾಚುಲರ್ ಆಫ್ ಆರ್ಟ್ಸ್ ಎಜುಕೇಷನ್ ಸ್ಟಾರ್ಟ್ ಆಗಿದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಷನ್ ತುಂಬ ಇದೆ, ಒಳ್ಳೆ ಇದೆ. ಫ್ಯಾಕಲ್ಟಿ ಮೆಂಬರ್ಸ್ ಕೂಡ ಅಷ್ಟೇ ಚೆನ್ನಾಗಿದ್ದಾರೆ. ಯಾಕಂದರೆ ನಾನು ಆವಾಗಲಿಂದ ನೋಡಿರುವಂಥ ಸ್ಟಾಫ್ಸ್ ಇವಾಗಲೂ ಇದ್ದಾರೆ ಅಂತ ಹೇಳಿದ್ರೆ, ಸೊ ಅವ್ರದ್ದು ಎಜುಕೇಷನ್ ಅಂದರೆ ಅವ್ರು ಕೊಡ್ತಿರುವಂಥ ಶಿಕ್ಷಣ ಚೆನ್ನಾಗಿದೆ ಅಂತಲೇ ಅರ್ಥ. ಸೊ ಅದನ್ನು ತುಂಬ ಯುಟಿಲೈಸ್ ಮಾಡಬೇಕು. ಆಮೇಲೆ ಸ್ಪೋರ್ಟ್ಸ್ ಅಂತ ಬಂದಾಗ ನಿಮ್ಮದು ಒಳ್ಳೆ ಪ್ಲೇಸ್ಮೆಂಟ್ಗಳು ಕೂಡ, ಅಂದರೆ ಈಗ ನೋಡಿ ಜಾವ್ಲಿನಲ್ಲಿ ಯಾರು ಒಳ್ಳೆ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ, ಅದು ರೆಪ್ರೆಸೆಂಟ್ ಆಗ್ತಾ ಇದೆ ಅಂತ ಒಳ್ಳೆ ವಿಚಾರ. ನಿಮ್ಮಲ್ಲಿ ಯಾವ ಸ್ಪೆಷಲೈಸೇಷನ್ ಇದೆಯಲ್ಲ ಅದಕ್ಕೆ ನೀವು ತೋರಿಸ್ಕೊಳ್ಳಿ, ನೋ ಪ್ರಾಬ್ಲಮ್. ನಾನು ಎಲ್ಲರೂ ಡಾಕ್ಟರ್ ಆಗಬೇಕು, ಎಲ್ಲರೂ ಇಂಜಿನಿಯರ್ ಆಗಬೇಕು ಅಂತ ಇಲ್ಲ. ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗ್ತೇನೆ ಅಂತ ಹೇಳಿದ್ರೆ ಕಾಲೇಜಿಂದ ಸಪೋರ್ಟ್ಸ್ ಇದೆ, ಇಲ್ಲ ನಾನು ಕಲ್ಚರಲ್ ಆ್ಯಕ್ಟಿವಿಟೀಸ್ ಹೋಗ್ತೀನಿ ಅಂತ ಹೇಳಿದ್ರೆ ನಿಮಗೆ ಭಜನೆಗಳೇನೋ ಮಾಡ್ತಾ ಇದ್ದಾರೆ ಅಂತ. ಸೊ ಖುಷಿ ವಿಚಾರ ಅಲ್ಲ ಅದು, ಟ್ರೆಡಿಷ್ನಲ್ ಆಗಿ ಭಾರಿ ಖುಷಿ ವಿಚಾರ. ಯಾಕಂದರೆ ಕಾಲೇಜಲ್ಲಿ ಎಲ್ಲ ಒಂದು ಅಭ್ಯಾಸ ಬಿಟ್ಟು ಎಲ್ಲನೂ ಕೊಡ್ತಾ ಇದ್ದಾರೆ ಅಂತ ಹೇಳಿ ಪಾಪ ಅವರು ಕೂಡ ಅದು ಅಷ್ಟೇ ಹೆಡ್ ಇರ್ತದೆ. ಕೊಡುವಂಥದ್ದು ಅಷ್ಟು ದೊಡ್ಡ ಏನು ಸಣ್ಣ ಸಂಗತಿ ಅಲ್ಲ, ಅದನ್ನು ಮ್ಯಾನೇಜ್ ಮಾಡಬೇಕು. ಅಷ್ಟೇ ಸ್ಟೂಡೆಂಟ್ಸ್ಗಳು ಬರಬೇಕು, ಅದಕ್ಕೆ ಅವರು ಆಸಕ್ತಿ ಇರಬೇಕು, ಅದೆಲ್ಲ ಇರುತ್ತೆ. ಅದನ್ನೆಲ್ಲನೂ ನೋಡ್ಕೋಬೇಕು ಮ್ಯಾನೇಜ್ಮೆಂಟ್. ಸೊ ಅದನ್ನೆಲ್ಲ ಕೊಡ್ತಾರೆ ಅಂತ ಹೇಳಿ ನಾವು ಖಂಡಿತ ನಾವು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಈಗ ಹೇಳಬೇಕಾದ್ರೆ ಅಂದರೆ ಸೌಲಭ್ಯ ವಿಚಾರ ಹೇಳ್ಬೇಕಾದ್ರೆ ಮೊದಲಿನ ಥರ ಅಂದರೆ 10 ವರ್ಷಕ್ಕಿಂತ ಭಾರಿ ಡಿಫ್ರೆನ್ಸ್ ಇದೆ. ಸೋಷಿಯಲ್ ಮೀಡಿಯಾನೂ ಆಗಿದೆ, ತುಂಬ ಮುಂದುವರೆದಿದೆ. ಕಾಲೇಜಲ್ಲಿ ಫ್ಯಾಕಲ್ಟಿ ಮೆಂಬರ್ಸ್ ಅಂದರೆ ಮೊದಲಿನ ಥರ ಯಾರು ಈಗ ಇಲ್ಲ. ಮೊದಲಾದರೆ ಅಂದರೆ ತುಂಬ ಗದರಿಸೋದು ಆ ಥರ ಎಲ್ಲ ಆಯಿತು. ಇವಾಗ ತುಂಬ ಪೊಲೈಟಾಗಿ ಹೇಳುವಂಥ ಒಂದು ಸಂಸ್ಕೃತಿಯನ್ನು ಬೆಳ್ಕೊಬಿಟ್ಟಿದೆ. ಯಾಕಂದರೆ ಈಗ ಯೂತ್ಗಳು ಕೇಳಲ್ಲ, ಎಲ್ಲ ಒಂದು ಸೌಲಭ್ಯ ಅಂದರೆ ಕೊಡುವಂಥ ಎಲ್ಲ ಅವಕಾಶಗಳನ್ನ ನೀವು ತಗೊಳ್ಳಿ. ಈವನ್ ಸೆಮಿನಾರ್ ಅಂತೆಲ್ಲ ಇರುತ್ತಲ್ಲ, ನಿಮ್ಗೊಂದು ಅಡ್ವೈಸ್ ಮಾಡ್ತೇನೆ, ಖಂಡಿತ ಅದನ್ನೆಲ್ಲ ಅಟೆಂಡ್ ಮಾಡಿ. ಯಾಕಂದರೆ ನಾಳೆ ಬಂದು ಮಾತಾಡಬೇಕು ಅಥವಾ ಎಲ್ಲೋ ಒಂದು ಸ್ಟೇಜ್ ಎಲ್ಲರಿಗೂ ಒಂದು
ಆ ಒಂದು ಚಾನ್ಸ್ ಬಂದೇ ಬರುತ್ತೆ. ಆ ಒಂದು ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಬೇಕಾಗಿರುವುದು ನಿಮ್ಮ ಕರ್ತವ್ಯ. ಯಾಕಂದರೆ ನಾಳೆ ನೀವು ಒಂದು ಕಾನ್ಫಿಡೆನ್ಸ್ ಆಗಿ ಒಂದು ಫೀಲ್ಡ್ಗೆ ಮೂವ್ ಆಗಬೇಕು ಅಂತ ಹೇಳಿದ್ರೆ ಇದೆಲ್ಲ ನಮಗೆ ಅಸ್ತ್ರ ಆಗಿರುತ್ತೆ. ಸೊ ಇದನ್ನೆಲ್ಲ ಈಗಲಿಂದಲೇ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ಸೊ ನಾಳೆ ನೀವು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಯಾಕಂದರೆ ನಾನು ಅಲ್ಲಿನ ಸ್ಟೇಜಲ್ಲಿ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಕೂತ್ಕೊಂಡಿದ್ದೀನಿ. ಫೋಟೋಗ್ರಾಫರ್ ಕೂಡ ಕೆಲಸ ಇಲ್ಲ, ಅಷ್ಟು ಎಡಿಟ್ ಮಾಡಿ ಕೊಡ್ತಾ ಇದ್ದೀನಿ. ನೀವು ಎಲ್ಲೋ ಸಿಂಗಾಪುರದಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಎಡಿಟ್ ಮಾಡಿ ಕೊಡ್ತಾ ಇದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಿಗೆ ಹೋಗಿದೆ ಅಂತ ಕೇಳಿದರೆ ಊಹೆ ಮಾಡಲಿಕ್ಕೂ ಆಗ್ತಾ ಇಲ್ಲ. ಸೊ ಅಂಥದ್ರಲ್ಲಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸೆಟ್ ಹೊಡೆಯುವಷ್ಟು ಸ್ಕಿಲ್ ಬೇಕು ಅಂತಂದರೆ ನೀವು ಅರ್ಥ ಮಾಡ್ಕೋಬೋದು ನಾವು ಎಷ್ಟು ಇನ್ನು ಹಿಂದೆ ಇದ್ದೀವಿ ಅಂತ. ಈಗಿನ ವಿದ್ಯಾರ್ಥಿಗಳಿಂದ ಸ್ಫೂರ್ತಿದಾಯಕ ಮಾತುಗಳು ಅಂತ ಹೇಳಿದ್ರೆ ಸ್ಫೂರ್ತಿದಾಯಕ ಮಾತುಗಳು ಅಂತ ಹೇಳಿದ್ರೆ ತಂದೆ ತಾವು ಮಾತನ್ನು ಕೇಳಬೇಕು ಅಷ್ಟೇ. ಯಾಕಂದರೆ ಅವರಿಗಿಂತ ದೊಡ್ಡವರು ಯಾರು ಅವರು ಯಾವುದು ಕೆಟ್ಟದ್ದು ಕೂಡ ಒಂದು ಗೈಡ್ ಮಾಡಲ್ಲ, ಕೆಟ್ಟದ್ದನ್ನು ಕೂಡ ಹೇಳೋದು. ನೀ ಯಾವುದೋ ಮನೆ ಆಮೇಲೆ ಓಕೆ ನೀವು ಕಾಲೇಜಲ್ಲಿ ಎಂಜಾಯ್ ಮಾಡೋದು ಯಾವ ತಂದೆ ತಾಯಿ ಕೂಡ ಹೇಳೋದು. ಫಸ್ಟ್ ನಾವು ತಂದೆ ತಾಯಿಯವರ ಮಾತನ್ನು ಕೇಳಬೇಕು. ಅದಾದಮೇಲೆ ನಮ್ಮ ಆತ್ಮೀಯರಾಗಿದ್ದಾರೆ ಅವರ ಮಾತುಗಳು, ಗುರುಗಳ ಮಾತುಗಳು. ಅಂದರೆ ನಾನು ಹೇಳೋದಂದರೆ ಗೌರವ ಕೊಡಬೇಕು ಅನ್ನೋ ವಿಚಾರದಲ್ಲಿ ಫಸ್ಟ್ ನೀವು ಸೋಲ್ಜರ್ಸ್. ಯಾಕಂದರೆ ನಮಗೆ ನೆಮ್ಮದಿ ಆಗಿದ್ದೀವಿ ಅಂತ ಹೇಳಿದ್ರೆ ಅವರೇ ಕಾರಣ. ಆ್ಯಂಡ್ ಫಾರ್ಮರ್ಸ್, ನಾವನ್ನು ಅನ್ನ ತಿಂತಿದ್ದೀವಿ ಅಂತ ಹೇಳಿದ್ರೆ ಕಾರಣ ಫಾರ್ಮರ್ಸ್, ಅವರು ರೈತರು ಅವರಿಗೆ. ಆ್ಯಂಡ್ ಇನ್ನೊಂದು ವಿಚಾರ ನಮ್ಮ ಟೀಚರ್ಸ್ ಯಾರಿದ್ದಾರೆ. ಸೊ ನಾವೊಂದು ಏನೋ ಒಂದು ಹಂತಕ್ಕೆ ಬರ್ತಿದ್ದೀವಿ ಅಂತ ಹೇಳಿದ್ರೆ ಇವಾಗ ಫಸ್ಟ್ ಸ್ಟ್ಯಾಂಡರ್ಡಿಂದ ಆಗಿರ್ಬೋದು ಇಲ್ಲಿವರೆಗೆ ಒಂದು ಹಂತದವರೆಗೆ ಬರ್ತಿದ್ದೀವಿ ಅಂತ ಹೇಳಿದ್ರೆ ಅವರು ಕೂಡ ಕಾರಣ ಆಗಿರ್ತಾರೆ ಟೀಚರ್ಸ್. ಸೊ ಅವರಿಗೆ ಗುರುಹಿರಿಯರಿಗೆ ಒಂದು ಗೌರವ ಕೊಡುವಂಥದ್ದು ಒಂದು ಸಂಸ್ಕೃತಿನ ಬೆಳೆಸ್ಕೋಬೇಕು. ಅದು ನಮ್ಮ ಆಟೋಮೆಟಿಕ್ಲಿ ಮೇಲ್ಕೊಂಡು ಹೋಗುತ್ತೆ. ಆಮೇಲೆ ತಾಳ್ಮೆ ಅನ್ನೋದು ಇರಬೇಕು ನಮ್ಮಲ್ಲಿ. ಈಗ ನಾನು ಡಿಗ್ರಿ ಮುಗಿದ ತಕ್ಷಣ ಹೋಗಿ ನನಗೆ ಒಂದು 40 ಸಾವಿರ ಕೆಲಸ ಬೇಕು ಅಂತ ಹೇಳಿದ್ರೆ ನಾವು ಆಗಲ್ಲ. ಯಾಕಂದರೆ ಮಾರ್ಕೆಟ್ ಬೇರೆ ಥರ ಇದೆ, ಬೇರೆ ಕಾಂಪಿಟೇಷನ್ಸ್ ಇದೆ. ನೀನು ನೋಡೋಣ, ನೀನು 75 ಮಾರ್ಕ್ಸ್ ತೊಗೊಂಡ್ಬಂದಿದ್ರೆ ಇವರು 75 ಇದ್ದಾರೆ, ನಿನ್ನಲ್ಲಿ ಡಿಫ್ರೆಂಟ್ ಸ್ಕಿಲ್ ಏನಿದೆ ಅಂತ ಮಾರ್ಕೆಟ್ಗೆ ಯು ಶುಡ್ ಬಿ ಸಮಥಿಂಗ್ ಎಕ್ಸ್ಟ್ರಾ. ಆ ಥರ ಇದ್ದರೆ ಮಾತ್ರ ನಿನ್ನ ಮಾರ್ಕೆಟ್ ತಗೋಬೇಕು. ಯಾಕಂದರೆ ಅಲ್ಲಿ ತುಂಬ ಜನ ಬಂದಿರ್ತಾರೆ. ಇದು ಎವ್ರಿ ಇಯರ್ ಎಷ್ಟು ಔಟ್ಪುಟ್ ಆಗುತ್ತೆ ಅಂತ ಗೊತ್ತಿದೆ ಕಾಲೇಜಿಗೆ. ತುಂಬ ಔಟ್ಪುಟ್ ಆಗುತ್ತೆ, ತುಂಬ ಜನ ಸ್ಟೂಡೆಂಟ್ಸ್ಗಳು ಎಕ್ಸಿಟ್ ಆಗ್ತಾರೆ. ಅದರಲ್ಲಿ ನೀವು ಡಿಫ್ರೆಂಟ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು ತಾಳ್ಮೆ ಇರಬೇಕು, ಅದೇ ಪರಿಶ್ರಮ ಇರಬೇಕು, ಕಂಟಿನ್ಯೂಸ್ ಕನ್ಸಿಸ್ಟೆನ್ಸಿ ಲರ್ನಿಂಗ್ಸ್ ಇರಬೇಕು. ನಿಮ್ಮಲ್ಲಿ ಒಂದು ಹೊಸ ಥಿಂಗ್ಸ್ಗಳನ್ನ ಕಲಿಯುವಂಥ ಒಂದು ಉತ್ಸಾಹ ಇರಬೇಕು. ಅದಿದ್ದರೆ ನೀವು ಖಂಡಿತ ಮೇಲೆ ಬರಲಿಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ಮೈಂಡ್ಸೆಟ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನನ್ನ ಮೈಂಡ್, ಯಾಕಂದರೆ ಯಾವಾಗ ಬೇಕಾದರೂ ನೆಗೆಟಿವ್ ಆಗ್ಬೋದು, ಯಾರೋ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಇರ್ಬೋದು, ಅದೆಲ್ಲ ಯಾಕೆ ಮಾಡ್ತೀಯ ಸುಮ್ಮನೆ ವೇಸ್ಟ್ ಆಗೋಣ, ನಿಮ್ಗೆ ಅದೆಲ್ಲ ಆಗಲ್ಲ, ಯಾಕಂದರೆ ಅದೆಲ್ಲ ಆವಾಗಾಯಿತು, ಈಗೆಲ್ಲ ಭಾರಿ ಕಷ್ಟ ಇದೆ. ತುಂಬ ಜನ ನಮಗೆ ನೆಗೆಟಿವ್ಸ್ ಹೇಳೋರು ಇದ್ದಾರೆ ಮಾರ್ಕೆಟಲ್ಲಿ, ಫೀಲ್ಡಲ್ಲಿ. ಆಗ ನಾವು ಅದನ್ನು ಮೈಂಡ್ ತೊಗೊಳ್ಳಿದ್ರೆ ನನ್ನ ಏನು ಗೋಲ್ ಇದೆ, ನನ್ನ ಗುರಿ ಇದೆ, ಅದ್ರ ಕಡೆನೇ ಒಂದು ಮೈಂಡ್ ಸೆಟ್ಟನ್ನು ಫಿಕ್ಸ್ ಮಾಡಿಕೊಂಡ್ರೆ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಮೈಂಡ್ ಸೆಟ್. ನೀವೇನು ಮಾಡ್ತಿರಲ್ಲ, ನಾಳೆ ಹಿಂಗೆ ಹೋಗ್ತಿರೋದು ಅದೆಲ್ಲ ಡಿಪೆಂಡ್ ಆಗಿರುತ್ತೆ. ಇವನ್ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಇಂಟರ್ವ್ಯೂ ಹೇಳಿದ್ದಾರೆ ಮೈಂಡ್ ಸೆಟ್ಟಲ್ಲಿ. ನೀವು ಯೂಟ್ಯೂಬಲ್ಲಿ ಒಂದು ಹೇಳಿದರೆ ಕೇಳಿ, ತುಂಬ ಚೆನ್ನಾಗಿ ಹೇಳಿದ್ದಾರೆ ಮೈಂಡ್ ಸೆಟ್ ಎಷ್ಟು ಕ್ಲಿಯರ್ ಆಗಿರಬೇಕು ನನಗೆ. ಆ್ಯಂಡ್ ಈವಾಗ ಯುತ್ತಿಗೆ ಒಂದು ಅಡ್ವೈಸ್ ಅಂತ ಹೇಳಿದ್ರೆ ಒಳ್ಳೆ ಒಂದು ರುಟೀನ ಫಾಲೋ ಮಾಡಬೇಕು. ಮಾರ್ನಿಂಗ್ ಒಂದು ಸ್ವಲ್ಪ ಬೇಗ ಎದ್ದಿರೋ ಒಂದು ಅಭ್ಯಾಸನ ಬೆಳೆಸ್ಕೋಬೇಕು. ಜಾಸ್ತಿ ಬೇಗ ಒಂದು 6 ಗಂಟೆ ಎದ್ದು ಒಂದು ಸಣ್ಣ ಒಂದು ವರ್ಕೌಟ್ ಮಾಡಿಕೊಂಡು ರನ್ನಿಂಗು ಅಥವಾ ವಾಕಿಂಗ್, ಏನು ಜಿಮ್ಗೆ ಹೋಗಬೇಕು ಅಂತ ಏನಿಲ್ಲ, ವಾಕಿಂಗ್ ಅಥವಾ ಮನೇಲೇ ಏನೋ ಒಂದು ವಾರ್ಮಪ್ ಮಾಡಿಕೊಂಡು ಒಂದು ರೂಟೀನ್ ಬೆಳೆಸ್ಕೊಂಡ್ರೆ ಆ ಅಭ್ಯಾಸ ನಿಮಗೆ ಎಲ್ಲಿ ತೊಗೊಂಡ್ರೆ ಅಥವಾ ಬೆಳೆಸಿ ಮಾಡಿದಾಗ ಏನಾಗುತ್ತೆ. ಇವನ್ ನನ್ನ ಎಕ್ಸಾಂಪಲ್ ತಗೊಂಡು ನಾನು ಮಾರ್ನಿಂಗ್ 5:45 ಎದ್ದು ನಾನು ವರ್ಕೌಟ್ಗೆ ಮುಗಿಸ್ಕೊಂಡ್ರೆ ನಾನು ಡೇನ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಓಕೆ, ನಾನು ಇವತ್ತು ದಿನ ಹೇಗಿರಬೇಕು, ನಾನು ಇವತ್ತು ಏನು ಕೆಲಸ ಮಾಡಬೇಕು, ಯಾರಿಗೆ ಮೀಟ್ ಆಗಬೇಕಿದೆ, ಸೊ ಯಾರಿಗೆ ಎಷ್ಟು ಸರ್ವಿಸ್ ಕೊಡಬೇಕಿದೆ ಅನ್ನೋದು ನಾನು ದಿನನ ಪ್ಲ್ಯಾನ್ ಮಾಡ್ಕೊಳ್ತೇನೆ. ಹಾಗೆಯೇ ಈ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ನಾನು ಇವತ್ತು ನಾನು ಏನು ಕಲಿಬೇಕು, ನನ್ನ ಇಂಪ್ರೂವ್ಸ್ ಏನು ಬರಬೇಕು, ನಾನು ಹೊಸದು ಏನು ಕಲಿತೆ, ನಿನ್ನೆ ಏನು ಕಲಿತೆ ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡ್ರೆ ಅವನು ಕಾನ್ಫಿಡೆನ್ಸಿಂದ ಮೂವ್ ಆಗ್ತದೆ. ಯಾಕಂದರೆ ಮಾರ್ನಿಂಗ್ ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರಲ್ವ, ದಿನ ಡಿಸೈಡ್ ಮಾಡೋದೇ ನಿಮ್ಗೆ ಮಾರ್ನಿಂಗ್ ಅಲ್ವ. ಸೊ ಮಾರ್ನಿಂಗ್ ತುಂಬ ಅಂದರೆ ಲೇಸಿಯಾಗಿ 8 ಗಂಟೆಗೆ ಎದ್ದು 9 ಗಂಟೆ ಕಾಲೇಜಿಗೆ ಬಂದೆ ಅಂತ ಹೇಳಿದ್ರೆ ಅದು ನೀವು 21 ಡೇಸ್ ಅಥವಾ ಒಂದು 30 ಡೇಸ್ ಅದನ್ನು ಮಾಡ್ಬೋದು. ನಿಮ್ಮಲ್ಲೇ ಆಗಿರುವಂಥ ಬದಲಾವಣೆಗಳು ನಿಮಗೆ ಗೊತ್ತಾಗುತ್ತೆ. ಸೊ ಇದು ಒಂದು ನನ್ನ ಅಡ್ವೈಸ್, ರೂಟೀನ್, ಒಂದು ಒಳ್ಳೆ ರೂಟೀನ್ ಇಟ್ಕೊಳ್ಳೋದು. ಸರ್, ಈ ಒಂದು ಕಾರ್ಯಕ್ರಮಕ್ಕೆ ನೀವು ನಮ್ಮೊಂದಿಗೆ ಭಾಗಿಯಾಗಿ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪನ್ಯಾಸಕರಾದ ನಾಗರಾಜ್ ನಾಯ್ಕ್ ಅವರು ಅವರ ಅಪಾರ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ.